ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಾರತದಲ್ಲಿ ಕ್ರಿಕೆಟ್ ಎಂಬ ಕ್ರೀಡೆ ಒಂದು ಧರ್ಮದಂತೆ ಪ್ರಸಿದ್ಧಿಯನ್ನು ಪಡೆದಿದೆ. ಮೂಲತಃ ಕ್ರಿಕೆಟ್ ಆಟವನ್ನು ಇಂಗ್ಲೆಂಡಿನಲ್ಲಿ ಕಂಡುಹಿಡಿದರೂ ಕೂಡ ಅದು ಒಂದು ಜೆಂಟಲ್ಮೆನ್ ಗೇಮ್ ಆಗಿ ಎಲ್ಲ ಕಡೆ ಜನಪ್ರಿಯತೆ ಪಡೆದಿದ್ದು ಭಾರತದಲ್ಲಿ. ಇವತ್ತಿಗೂ ಕೂಡ ಭಾರತದ ಹುಡುಗರ ಆಲ್ ಟೈಮ್ ನಂಬರ್ 1 ಕ್ರೀಡೆಯಾಗಿರುವಂತಹ ಈ ಕ್ರಿಕೆಟ್ಗೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಕೂಡ ಸಾಕಷ್ಟು ಪ್ರೋತ್ಸಾಹವನ್ನು ಕೂಡ ನೀಡುತ್ತಿದೆ. IPL ಮೂಲಕ ಕ್ರಿಕೆಟ್ ವಿಶ್ವಾದ್ಯಂತ ಜನಪ್ರಿಯತೆಯನ್ನು ಕೂಡ ಮತ್ತಷ್ಟು ಹೆಚ್ಚು ಮಾಡಿಕೊಂಡಿತು. ಅದರಂತೆ ನಮ್ಮ ಕ್ರಿಕೆಟರ್ಸ್ಗಳು ಕೂಡ ಸಾಕಷ್ಟು ಜನಪ್ರಿಯತೆಯ ಜೊತೆ ಶ್ರೀಮಂತಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ನಮ್ಮ ಭಾರತೀಯ ಕ್ರಿಕೆಟ್ನ ಟಾಪ್ 10 ಶ್ರೀಮಂತ ಕ್ರಿಕೆಟರ್ಗಳು ಯಾರೆಲ್ಲ ಎಂದು ನೋಡ್ಕೊಂಡು ಬರೋಣ. ಅದಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಶ್ರೀಮಂತ ಭಾರತೀಯ ಕ್ರಿಕೆಟಿಗರ ಪಟ್ಟಿಯಲ್ಲಿ 10ನೇ ಸ್ಥಾನವನ್ನು ಭಾರತೀಯ ಕ್ರಿಕೆಟ್ ದಂತಕತೆ ದ ವಾಲ್ ಖ್ಯಾತಿಯ ರಾಹುಲ್ ದ್ರಾವಿಡ್ ಅವರು ಪಡ್ಕೋತಾರೆ. 1996ರಲ್ಲಿ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಪಾದಾರ್ಪಣೆ ಮಾಡಿದಂತಹ ರಾಹುಲ್ ದ್ರಾವಿಡ್ ಭಾರತದ ಪರವಾಗಿ 16 ವರ್ಷಗಳ ಕಾಲ ಕ್ರಿಕೆಟ್ ಆಡಿದ್ದಾರೆ. ಭಾರತ ತಂಡದ ಪಾಲಿನ ಆಪತ್ ಬಾಂಧವ ಅಂತಾನೆ ಕರೆಸಿಕೊಳ್ಳುತ್ತಿದ್ದಂತಹ ರಾಹುಲ್ ದ್ರಾವಿಡ್ 2012ರಲ್ಲಿ ಭಾರತದ ಪರ ಕೊನೆಯ ಪಂದ್ಯವನ್ನಾಡಿದರು. ಇನ್ನು ರಾಹುಲ್ ದ್ರಾವಿಡ್ ಅವರ ಆಸ್ತಿ ಬಗ್ಗೆ ನೋಡೋದಾದರೆ ಬರೋಬ್ಬರಿ 199 ಕೋಟಿ ರೂಪಾಯಿ ಆಸ್ತಿಯನ್ನು ಇವರು ಹೊಂದಿದ್ದಾರೆ. ಈ ಲಿಸ್ಟ್ನ 9ನೇ ಸ್ಥಾನವನ್ನು ಭಾರತದ ಡ್ಯಾಶಿಂಗ್ ಓಪನರ್ ಆಗಿದ್ದಂತಹ ಗೌತಮ್ ಗಂಭೀರ್ ಅವರು ಪಡ್ಕೋತಾರೆ. ಆರಂಭಿಕನಾಗಿ ಭಾರತ ತಂಡಕ್ಕೆ ಸಾಕಷ್ಟು ಗೆಲುವುಗಳನ್ನು ತಂದುಕೊಟ್ಟಂತಹ ಗೌತಮ್ ಗಂಭೀರ್ 2003ರಲ್ಲಿ ಸ್ಕಾಟ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಭಾರತದ ಪರವಾಗಿ ಕ್ರಿಕೆಟ್ ತಂಡಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಭಾರತದ ಪರವಾಗಿ 13 ವರ್ಷಗಳ ಕಾಲ ಕ್ರಿಕೆಟ್ ಆಡಿದಂತಹ ಗೌತಮ್ ಗಂಭೀರ್ 2011ರ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ 97 ರನ್ ಗಳಿಸಿ ಭಾರತ ವಿಶ್ವಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಭಾರತದ ಪರವಾಗಿ 2016ರಲ್ಲಿ ಇಂಗ್ಲೆಂಡ್ ವಿರುದ್ಧ ಕೊನೆಯ ಪಂದ್ಯವನ್ನಾಡಿದ ಗೌತಮ್ ಗಂಭೀರ್ ಅವರ ಆಸ್ತಿ ಬಗ್ಗೆ ಮಾತನಾಡೋದಾದರೆ ಇವರು ಬರೋಬ್ಬರಿ 208 ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ. ಈ ಲಿಸ್ಟ್ನ 8ನೇ ಸ್ಥಾನವನ್ನು ಭಾರತೀಯ ಕ್ರಿಕೆಟ್ ತಂಡದ ಪವರ್ ಹಿಟ್ಟರ್ ದಾಂಡಿಗ ಸುರೇಶ್ ರೈನಾ ಅವರು ಪಡ್ಕೋತಾರೆ. ಎಡಗೈ ಬ್ಯಾಟರ್ ಆಗಿದ್ದಂಥ ಸುರೇಶ್ ರೈನಾ ಕ್ರಿಕೆಟ್ನ 3 ಮಾದರಿಯಲ್ಲೂ ಕೂಡ ಶತಕ ಸಿಡಿಸಿದ ಮೊದಲ ಭಾರತೀಯ ಆಟಗಾರರಾಗಿದ್ದಾರೆ. ಸುರೇಶ್ ರೈನಾ IPLನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರವಾಗಿಯೂ ಕೂಡ ಆಡಿದ್ದಾರೆ. 2011ರ ವಿಶ್ವಕಪ್ ಗೆದ್ದ ಭಾರತ ತಂಡದ ಸದಸ್ಯರಾಗಿದ್ದಂಥ ಸುರೇಶ್ ರೈನಾ ಅವರು 2018ರಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತದ ಪರವಾಗಿ ಕೊನೆಯ ಪಂದ್ಯವನ್ನು ಆಡಿದ್ದಾರೆ. ರೈನಾ ಅವರ ಒಟ್ಟು ಆಸ್ತಿ ಮೌಲ್ಯವನ್ನು ನೋಡೋದಾದರೆ ಸುರೇಶ್ ರೈನಾ ಅವರು ಬರೋಬ್ಬರಿ 210 ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ. ಟಾಪ್ 10 ಶ್ರೀಮಂತ ಭಾರತೀಯ ಕ್ರಿಕೆಟಿಗರ ಪಟ್ಟಿಯ 7ನೇ ಸ್ಥಾನವನ್ನು ಟೀಮ್ ಇಂಡಿಯಾದ ಪ್ರಸ್ತುತ ನಾಯಕನಾಗಿರುವಂತಹ ಹಿಟ್ಮ್ಯಾನ್ 100ಗಳ ಸರದಾರ ರೋಹಿತ್ ಶರ್ಮಾ ಅವರು ಪಡ್ಕೋತಾರೆ. 2007ರಲ್ಲಿ ಭಾರತ ತಂಡಕ್ಕೆ ಪಾದಾರ್ಪಣೆ ಮಾಡಿದ್ದ ರೋಹಿತ್ ಶರ್ಮಾ ಅವರಿಗೆ ಮರುಜೀವ ಸಿಕ್ಕಿದ್ದು ಮಹೇಂದ್ರ ಸಿಂಗ್ ಧೋನಿ ಅವರ ನಾಯಕತ್ವದಲ್ಲಿ. ಸದ್ಯ ಭಾರತ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿರುವಂತಹ ರೋಹಿತ್ ಶರ್ಮಾ ಅವರು IPLನಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಕೂಡ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಸದ್ಯ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಭಾರತ ವಿಶ್ವಕಪ್ ಗೆಲ್ಲಲಿ ಎಂಬುದು ಕೋಟ್ಯಾಂತರ ಭಾರತೀಯರ ಆಸೆ. ಇನ್ನು ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅವರ ಆಸ್ತಿ ಬಗ್ಗೆ ನೋಡೋದಾದರೆ ಸುಮಾರು 216 ಕೋಟಿ ರೂಪಾಯಿಗಳ ಆಸ್ತಿಯನ್ನು ರೋಹಿತ್ ಶರ್ಮಾ ಅವರು ಹೊಂದಿದ್ದಾರೆ. ಟೀಮ್ ಇಂಡಿಯಾದ ಸಿಕ್ಸರ್ ಕಿಂಗ್ ಯುವರಾಜ್ ಸಿಂಗ್ ಅವರು ಕೂಡ ಈ ಲಿಸ್ಟ್ನಲ್ಲಿ 6ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತಾರೆ. ತಮ್ಮ ಆಲ್ರೌಂಡ್ ಆಟದ ಮೂಲಕ ಭಾರತ 2011ರ ವಿಶ್ವಕಪ್ ಗೆಲ್ಲುವಲ್ಲಿ ಮಹತ್ವದ ಪಾತ್ರವನ್ನು ಕೂಡ ಇವರು ವಹಿಸಿದ್ದರು. 2000 ಇಸ್ವಿಯಲ್ಲಿ ಕೀನ್ಯಾ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡಕ್ಕೆ ಪಾದಾರ್ಪಣೆ ಮಾಡಿದ ಯುವರಾಜ್ ಸಿಂಗ್ ಅವರು ಭಾರತದ ಪರ ಅನೇಕ ದಾಖಲೆಗಳನ್ನು ಬರೆದಿದ್ದಾರೆ. 2007ರ T20 ವಿಶ್ವಕಪ್ ಪಂದ್ಯದಲ್ಲಿ ಇಂಗ್ಲೆಂಡ್ನ ಸ್ಟುವರ್ಟ್ ಬ್ರಾಡ್ ಅವರಿಗೆ 6 ಬಾಲಿಗೆ 6 ಸಿಕ್ಸರ್ ಸಿಡಿಸಿ ದಾಖಲೆ ಬರೆದಿದ್ದರು. 2011ರ ವಿಶ್ವಕಪ್ನ ಮ್ಯಾನ್ ಆಫ್ ದಿ ಸೀರೀಸ್ ಆಗಿದ್ದಂತಹ ಯುವರಾಜ್ ಸಿಂಗ್ ಅವರು 2017ರಲ್ಲಿ ಭಾರತದ ಪರ ಕೊನೆಯ ಪಂದ್ಯವನ್ನು ಆಡಿದರು. ಇನ್ನು ಯುವರಾಜ್ ಸಿಂಗ್ ಅವರ ಆಸ್ತಿ ಬಗ್ಗೆ ನೋಡೋದಾದರೆ ಬರೋಬ್ಬರಿ 335 ಕೋಟಿ ಬೆಲೆಯ ಆಸ್ತಿಯನ್ನು ಯುವರಾಜ್ ಸಿಂಗ್ ಅವರು ಹೊಂದಿದ್ದಾರೆ. ಭಾರತ ಕ್ರಿಕೆಟ್ ತಂಡದ ಆಲ್ ಟೈಮ್ ಡ್ಯಾಶಿಂಗ್ ಓಪನರ್ ನವಾಬಗಢದ ನವಾಬ ವೀರೇಂದ್ರ ಸೆಹ್ವಾಗ್ ಅವರು ನಮ್ಮ ಲಿಸ್ಟ್ನ 5ನೇ ಸ್ಥಾನವನ್ನು ಪಡ್ಕೋತಾರೆ. ದಶಕಗಳ ಹಿಂದೆ ಕ್ರಿಕೆಟ್ ನೋಡುವಾಗ ವೀರೇಂದ್ರ ಸೆಹ್ವಾಗ್ ಅವರ ಬ್ಯಾಟ್ನಿಂದ ಮೊದಲ ಬಾಲ್ಗೆ ಬರುವಂತಹ ಬೌಂಡ್ರಿಗಾಗಿ ನಾವೆಲ್ಲ ಕಾಯ್ತಿದ್ವಿ. 1999ರಲ್ಲಿ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಪಾದಾರ್ಪಣೆ ಮಾಡಿದಂಥ ವೀರೇಂದ್ರ ಸೆಹ್ವಾಗ್ ಅವರ ಆಟ ಯಾವತ್ತಿಗೂ ಕೂಡ ನೋಡೋರ ಕಣ್ಣಿಗೆ ಹಬ್ಬದಂತೆ ಕಾಣುತ್ತಿತ್ತು. 2015ರಲ್ಲಿ ಭಾರತದ ಪರ ಕೊನೆಯ ಪಂದ್ಯವನ್ನಾಡಿದ ವೀರೇಂದ್ರ ಸೆಹ್ವಾಗ್ ಏಕದಿನ ಕ್ರಿಕೆಟ್ನಲ್ಲಿ ದ್ವಿಶತಕವನ್ನು ಕೂಡ ದಾಖಲಿಸಿದ್ದಾರೆ.
ಇನ್ನು ಇವರ ಆಸ್ತಿ ವಿಚಾರಕ್ಕೆ ಬರೋದಾದರೆ ವೀರೇಂದ್ರ ಸೆಹ್ವಾಗ್ ಭರ್ಜರಿ 375 ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದ್ದಾರೆ. ಭಾರತೀಯ ಕ್ರಿಕೆಟ್ನ ದಾದಾ, ಯಶಸ್ವಿ ನಾಯಕ, ಬಂಗಾಳದ ಹುಲಿ ಅಂತಾನೆ ಕರೆಸಿಕೊಳ್ಳುವ ಸೌರವ್ ಗಂಗೂಲಿ ಅವರು ಕೂಡ ನಮ್ಮ ಲಿಸ್ಟ್ನ 4ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತಾರೆ. ಭಾರತ ಕ್ರಿಕೆಟ್ ತಂಡದ ಯಶಸ್ವಿ ಬ್ಯಾಟರ್ಗಳಲ್ಲಿ ಒಬ್ಬರಾಗಿರುವಂತಹ ಸೌರವ್ ಗಂಗೂಲಿ ಅವರು ಭಾರತ ತಂಡವನ್ನು 2003ರ ವಿಶ್ವಕಪ್ನಲ್ಲಿ ಫೈನಲ್ಗೆ ತೆಗೆದುಕೊಂಡು ಹೋಗಿದ್ದರು. 1992ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಭಾರತದ ಪರ ಪಾದಾರ್ಪಣೆ ಮಾಡಿದ ಸೌರವ್ ಗಂಗೂಲಿ ಅವರು ಭಾರತದ ಪರ ಅನೇಕ ದಾಖಲೆಗಳನ್ನು ಕೂಡ ದಾಖಲಿಸಿದ್ದಾರೆ. 2008ರಲ್ಲಿ ಕೊನೆಯ ಪಂದ್ಯವನ್ನು ಆಡಿದಂಥ ಸೌರವ್ ಗಂಗೂಲಿ ಅವರು BCCIನ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಸೌರವ್ ಗಂಗೂಲಿ ಅವರ ಆಸ್ತಿ ಬಗ್ಗೆ ನೋಡೋದಾದರೆ ಗಂಗೂಲಿ ಬರೋಬ್ಬರಿ 500 ಕೋಟಿ ರೂಪಾಯಿ ಬೆಲೆಯ ಆಸ್ತಿಯನ್ನು ಹೊಂದಿದ್ದಾರೆ. ಈ ಲಿಸ್ಟ್ನ 3ನೇ ಸ್ಥಾನವನ್ನು ಸದ್ಯ ಕ್ರಿಕೆಟ್ ಜಗತ್ತಿನ ಅನಭಿಷಕ್ತ ದೊರೆಯಾಗಿರುವಂತಹ ಕಿಂಗ್ ವಿರಾಟ್ ಕೊಹ್ಲಿ ಅವರು ಪಡ್ಕೋತಾರೆ. ಕ್ರಿಕೆಟ್ ಜಗತ್ತಿನ ರನ್ ಮಷಿನ್ ಅಂತಾನೆ ಕರೆಸಿಕೊಳ್ಳುವಂತಹ ವಿರಾಟ್ ಕೊಹ್ಲಿ 2008ರಲ್ಲಿ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಭಾರತದ ಪರವಾಗಿ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡ್ತಾರೆ. ಸದ್ಯ ವಿಶ್ವದ ಟಾಪ್ ಬ್ಯಾಟರ್ ಆಗಿರುವಂತಹ ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 77 ಶತಕಗಳನ್ನು ದಾಖಲಿಸಿದ್ದಾರೆ. ಕ್ರಿಕೆಟ್ ಜೊತೆ ಅನೇಕ ಜಾಹೀರಾತುಗಳು, ಹಲವಾರು ಕಂಪನಿಗಳ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕಾಣಿಸಿಕೊಳ್ಳುವಂತಹ ವಿರಾಟ್ ಕೊಹ್ಲಿ IPLನಲ್ಲಿ RCB ತಂಡದ ಪರವಾಗಿ ಕೂಡ ಕಾಣಿಸಿಕೊಳ್ತಾರೆ. ಇನ್ನು ವಿರಾಟ್ ಕೊಹ್ಲಿ ಅವರ ಆಸ್ತಿ ಬಗ್ಗೆ ನೋಡೋದಾದರೆ ಬರೋಬ್ಬರಿ 932 ಕೋಟಿ ರೂಪಾಯಿಗಳ ಆಸ್ತಿಯನ್ನು ವಿರಾಟ್ ಕೊಹ್ಲಿ ಅವರು ಹೊಂದಿದ್ದಾರೆ. ಇನ್ನು ಈ ಲಿಸ್ಟ್ನ ಟಾಪ್ 2 ಸ್ಥಾನವನ್ನು ಭಾರತ ಕ್ರಿಕೆಟ್ನ ಆಲ್ ಟೈಮ್ ಕ್ಯಾಪ್ಟನ್ ಅಂತಾನೆ ಕರೆಸಿಕೊಳ್ಳುವಂತಹ ಕ್ಯಾಪ್ಟನ್ ಕೂಲ್ ಮಹೇಂದ್ರ ಸಿಂಗ್ ಧೋನಿ ಅವರು ಪಡ್ಕೋತಾರೆ. 2004ರಲ್ಲಿ ಭಾರತ ತಂಡಕ್ಕೆ ಪಾದಾರ್ಪಣೆ ಮಾಡಿದಂತಹ ಮಹೇಂದ್ರ ಸಿಂಗ್ ಧೋನಿ ಮುಂದೆ ಹಿಂತಿರುಗಿ ಕೂಡ ನೋಡಲಿಲ್ಲ. ಯಶಸ್ಸಿನ ಮೇಲೆ ಯಶಸ್ಸನ್ನು ಪಡೆದು ಭಾರತೀಯ ಕ್ರಿಕೆಟ್ನ ಚರಿಷ್ಮಾವನ್ನೇ ಬದಲಿಸಿದಂತಹ ಧೋನಿ ಭಾರತ ತಂಡಕ್ಕೆ ICC ನಡೆಸುವ ಎಲ್ಲ ಟ್ರೋಫಿಗಳನ್ನು ಕೂಡ ಗೆಲ್ಲಿಸಿಕೊಟ್ಟಂತಹ ವಿಶ್ವದ ಏಕೈಕ ನಾಯಕರಾಗಿದ್ದಾರೆ. ಚಾಣಾಕ್ಷ ವಿಕೆಟ್ ಕೀಪರ್ ಕೂಡ ಆಗಿರುವಂತಹ ಧೋನಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಸುರೇಶ್ ರೈನಾ, ಜಡೇಜಾ ಅವರಂತಹ ಆಟಗಾರರು ರೂಪುಗೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಲವಾರು ಕಂಪನಿಗಳಲ್ಲಿ ಷೇರುಗಳನ್ನು ಹೊಂದಿರುವ ಧೋನಿ ಮತ್ತಷ್ಟು ಕಂಪನಿಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದಾರೆ. ಹಲವಾರು ಜಾಹೀರಾತುಗಳಲ್ಲಿ ಕೂಡ ಧೋನಿಯವರು ಕಾಣಿಸಿಕೊಳ್ತಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ದೂರವಾಗಿ 4 ವರ್ಷಗಳು ಕಳೆದರೂ ಕೂಡ ಅವರ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗುತ್ತಲೇ ಇದೆ. ಇನ್ನು IPLನಲ್ಲಿ CSK ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿರುವಂತಹ ಧೋನಿಯವರ ಒಟ್ಟು ಆಸ್ತಿ ಮೌಲ್ಯವನ್ನು ನೋಡೋದಾದರೆ ಭರ್ಜರಿ 960 ಕೋಟಿ ರೂಪಾಯಿ ಆಸ್ತಿಯನ್ನು ಧೋನಿಯವರು ಹೊಂದಿದ್ದಾರೆ. ಟಾಪ್ 10 ಭಾರತದ ಶ್ರೀಮಂತ ಕ್ರಿಕೆಟಿಗರ ಪಟ್ಟಿಯಲ್ಲಿ ನಂಬರ್ 1 ಪೊಸಿಷನ್ನಲ್ಲಿ ಕಾಣಿಸಿಕೊಳ್ಳುವುದು ಕ್ರಿಕೆಟ್ ದೇವರು ಅಂತಾನೆ ಕರೆಸಿಕೊಳ್ಳುವಂತಹ ಸಚಿನ್ ತೆಂಡೂಲ್ಕರ್ ಅವರು. 1989ರಲ್ಲಿ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಪಾದಾರ್ಪಣೆ ಮಾಡಿದ ಸಚಿನ್ ಭಾರತದ ಪರ ಅನೇಕ ಅಳಿಸಲಾಗದ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಶತಕಗಳ ಶತಕ ಸಿಡಿಸಿರುವಂತಹ ಸಚಿನ್ ತೆಂಡೂಲ್ಕರ್ ವಿಶ್ವ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚಿನ ರನ್ಗಳನ್ನು ಗಳಿಸಿದ ಆಟಗಾರನಾಗಿ ಕಾಣಿಸಿಕೊಳ್ತಾರೆ. ಇನ್ನು 2013ರಲ್ಲಿ ಸುದೀರ್ಘ 24 ವರ್ಷಗಳ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿದ ಸಚಿನ್ ತೆಂಡೂಲ್ಕರ್ ಅವರ ಒಟ್ಟು ಆಸ್ತಿ ಮೌಲ್ಯವನ್ನು ನೋಡೋದಾದರೆ ಸಚಿನ್ ಭರ್ಜರಿ 1124 ಕೋಟಿ ರೂಪಾಯಿಗಳ ಆಸ್ತಿಯನ್ನು ಹೊಂದಿದ್ದಾರೆ. ನೋಡಿದಿರಲ್ಲ ಸ್ನೇಹಿತರೆ, ಇವರೇ ನಮ್ಮ ಭಾರತದ ಟಾಪ್ 10 ಶ್ರೀಮಂತ ಕ್ರಿಕೆಟಿಗರು. ಇವರ ದಾಖಲೆಗಳಂತೆ ಇವರ ಶ್ರೀಮಂತಿಕೆ ಕೂಡ ಉಳಿದ ಬೇರೆ ದೇಶಗಳ ಕ್ರಿಕೆಟಿಗರಿಗೆ ಹೋಲಿಸಿದರೆ ತುಂಬಾ ಜಾಸ್ತಿ ಇದೆ. ಇದರಲ್ಲಿ ನಿಮ್ಮ ನೆಚ್ಚಿನ ಕ್ರಿಕೆಟರ್ ಯಾರು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಸ್ಪೆಷಲ್ ಕಂಟೆಂಟ್ನೊಂದಿಗೆ ಬರ್ತೀನಿ. ಧನ್ಯವಾದ.